ಶಿರಾ ತಾಲೂಕಿನ ಬರಗೂರು ಗ್ರಾಮದ ಶ್ರೀ ಸಿದ್ದನಕುಂಟೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಜಲಧಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಹಾರೋಗೆರೆ ಮಹೇಶ್ ರವರು ದಂಪತಿ ಸಮೇತ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹೇಶ್ ರವರು ಮುಂಬರುವ ದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರದಿಂದಾಗುವ ಸವಲತ್ತುಗಳನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ದೇವಸ್ಥಾನದ ಇನ್ನಷ್ಟು ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ತಿಳಿಸಿದರು. ಏನಿದಿನ ಈ ಒಂದು ಬರಗೂರಿನಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಒಂದು ಪ್ರತಿಷ್ಠಾಪನಾ ಒಂದು ಸಮಾರಂಭ ಇವತ್ತು ಬಹಳ ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾಗಿ ಬಹುಶಃ ಸಾವಿರಾರು ಜನ ಇವತ್ತು ಸರಿಸುಮಾರು 15,000 ಜನ ಇವತ್ತು ಈ ಒಂದು ಭಗವಂತನ ಈ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆಗೆಲ್ಲ ಕಾರಣ ಆಗಿದ್ದಾರೆ. ಇವತ್ತು ನಿಜವಾಗಿ ಇವತ್ತು ನಮ್ಮ ಒಂದು ಅಕ್ಕಪಕ್ಕದ ಜಿಲ್ಲೆಗಳಿಂದ ಇರ್ಬೋದು ಮತ್ತು ಅಕ್ಕಪಕ್ಕದ ಪಕ್ಕದ ನಮ್ಮ ರಾಜ್ಯ ಆಗಿರ್ತಕ್ಕಂಥ ಏನಿವತ್ತು ನಮ್ಮ ಆಂಧ್ರ ಪ್ರದೇಶದ ಒಂದು ರಾಜ್ಯದಿಂದನೂ ಸಹ ಸಾಕಷ್ಟು ಅಣ್ಣತಮ್ಮಗಳು ಸಾವಿರಾರು ಜನ 5 ಕಣತಿ ಅಲ್ಲೋಣ 5 ಕಣತಿಯ ಎಲ್ಲ ಅಣ್ಣತಮ್ಮಗಳು 5 ಒಂಬು ಆಮೇಲೆ ಎಲ್ಲರೂ ಸಹ ಜೊತೆಗೂಡಿ ಇವತ್ತು ಬಹುಶಃ 79 ವರ್ಷ ಕಳೆದ್ಮೇಲೆ ಇಷ್ಟು ವರ್ಷಗಳ ಮೇಲೆ ಶ್ರೀ ಸಿದ್ದಕುಂಟಪ್ಪನ ದೇವಸ್ಥಾನ ಇವತ್ತು ಪ್ರತಿಷ್ಠಾಪನೆ ಇದೆ. ನಿಜವಾಗಿಯೂ ಇವತ್ತು ಈ ಒಂದು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದಂತ ಮಾಜಿ APMC ಸದಸ್ಯರಾದಂತಹ ಸಿದ್ದಪ್ಪನವರು ಇರ್ಬೋದು ಮತ್ತು ಮಾಜಿ ಗ್ರಾಮ ಪಂಚಾಯತಿಯ ಮಾಜಿ ಚೇರ್ಮನ್ ಆಗಿರ್ತಕ್ಕಂಥ ಚೇರ್ಮನ್ ಕರಿಯಣ್ಣವರು ಮತ್ತು ತಿಮ್ಮರಾಯಪ್ಪನವರು ಮತ್ತು ಇನ್ನು ಅನೇಕ ಜನ ಇವತ್ತು ರೇಣುಕಪ್ಪನವರು ಇರ್ಬೋದು, ಹಾಗೆ ಇನ್ನು ಅನೇಕ ಜನ ಶ್ರೀನಿವಾಸ್ ಅವರು ಇರ್ಬೋದು, ಜಯರಾಮ್ ಅವರು ಇರ್ಬೋದು, ಇಲ್ಲಿರ್ತಕ್ಕಂಥ ಇನ್ನು ಅನೇಕ ಜನ ಕೆಲವರು ಹೆಸರು ಹೇಳಿಲ್ಲ. ತಿಮ್ಮರಾಯಪ್ಪರ ಹೆಸರು ಹೇಳಿದ್ಮೇಲೆ ಮುರಳಿ ಹೆಸರೇನು ಹೇಳೋದು ಬೇಡವಲ್ಲ, ಅನೇಕ ಜನ ಇವರೇ ಅಲ್ಲ ಕೆಲವರು ಹೆಸರು ಹೇಳಿದೀನಿ ಮಾತ್ರ ಅಷ್ಟೇ. ಇವತ್ತು ಈ ಒಂದು ಇಷ್ಟೊಂದು ವಿಜೃಂಭಣೆ ಇದಕ್ಕೆಲ್ಲದಕ್ಕೂ ಕಾರಣ ಅಂತಂದ್ರೆ ಸಾವಿರಾರು ಜನ ಜೊತೆಗೂಡಿ ಕೈ ಜೋಡಿಸಿರ್ತಕ್ಕಂಥ ಅಣ್ಣತಮ್ಮಗಳು ಇರ್ಬೋದು, ಬಳೆಕಟ್ಟೆ ಈರಣ್ಣವ್ರು ಇರ್ಬೋದು, ಇನ್ನು ಅನೇಕ ಜನ ಇವತ್ತು ಈರಣ್ಣವ್ರು ಇರ್ಬೋದು, ಇನ್ನು ಅನೇಕ ಜನ ನಮ್ಮ ಪ್ರೊಫೆಸರ್ ಇರ್ಬೋದು, ಎಲ್ಲರ ಒಂದು ಜೊತೆಗೂಡಿ ಪಾಪ ಕಳೆದ 1 ತಿಂಗಳು 1.5 ತಿಂಗಳಿಂದ ನಿರಂತರವಾಗಿ ಇವತ್ತು ಅಣ್ಣತಮ್ಮಗಳು ಬಂದಿರುವಂತಹ ಭಕ್ತಾದಿಗಳು ಇಷ್ಟೊಂದು ಖುಷಿಯಾಗಿ ನೀವು ಇದನ್ನ ಈ ಒಂದು ವೈಭವ ನೋಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದ್ರ ಹಿಂದಿನ ಒಂದು ಶ್ರಮ ಜಾಸ್ತಿ ಇದೆ. ಆ ಶ್ರಮವನ್ನ ಪಾಪ ಇವರೆಲ್ಲರೂ ಪಾಪ ಬಹಳ ವರ್ಷದಿಂದ ಬಹಳ ದಿನಗಳಿಂದ ಮನೆ ಮಠ ಎಲ್ಲ ಬಿಟ್ಟು ಇವತ್ತು ಕೆಲಸ ಮಾಡಿದ್ದಾರೆ. ಆ ಪರಮಾತ್ಮ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಒಂದು ದೇವಸ್ಥಾನದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಂದು ವಾರಕ್ಕೊಮ್ಮೆ ಒಂದು ಅನ್ನಸಂತರ್ಪಣೆ ಇರ್ಬೋದು, ಇನ್ನೂ ಶುಭ ಕಾರ್ಯಗಳು ನಡೆದಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನದಾಗಿ ಈ ಒಂದು ದೇವಸ್ಥಾನದಿಂದ ಇನ್ನು ಇವತ್ತು ಅಣ್ಣತಮ್ಮಗಳಿದ್ದಾರೆ ಇವತ್ತು ಆಗ್ತಕ್ಕಂಥ ಮಕ್ಕಳಿಗೆ ಈ ಒಂದು ಗುಡಿ ಕಟ್ಟಿಗೆ ಸೇರಿದಂತ ಅಣ್ಣತಮ್ಮಗಳ ಒಂದು ಮಕ್ಕಳು ಮರಿ ಒಂದು ವಿದ್ಯಾಭ್ಯಾಸದ ನಿಟ್ಟಿನಲ್ಲೂ ಸಹ ಈ ದೇವಸ್ಥಾನದ ಮುಖಾಂತರ ಅನುಕೂಲ ಆಗಲಿ. ಮತ್ತು ನಾನು ಒಬ್ಬ ನಿಗಮದ ಅಧ್ಯಕ್ಷನಾಗಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಏನೇ ಇದೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಸಂವಿಧಾನದ ಒಂದು ಚೌಕಟ್ಟಿನಡಿಯಲ್ಲಿ ನೀವು ಅರ್ಜಿಗಳಾಗ್ತಂತಹ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ನಿಮ್ಮೊಂದಿಗೆ ನಿಮ್ಮ ಮನೆಯ ಮಗನಾಗಿರ್ತೇನೆ. ಮತ್ತೆ ಇಲ್ಲಿನ ಏನು ಸಮಸ್ಯೆಗಳಿದೆ, ಇನ್ನು ದೇವಸ್ಥಾನಕ್ಕೆ ಇನ್ನು ಅಗತ್ಯವಾದ ಒಂದು ಸವಲತ್ತುಗಳಿರ್ಬೋದು, ಒಂದು ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಸರ್ಕಾರದ ಮಟ್ಟದಿಂದನೂ ಸಹ ಒಂದು ಯಾವ ರೀತಿ ನಿಟ್ಟಿನಲ್ಲಿ ತರಬೇಕು ಅಂತೇಳಿ ನಿಮ್ಮೆಲ್ಲರ ಜೊತೆಗೂಡಿ ನಿಮ್ಮೆಲ್ಲರಲ್ಲೂ ನಾನು ಒಬ್ಬನಾಗಿ ಖಂಡಿತವಾಗಿಯೂ ಒಂದು ಕೆಲಸ ಮಾಡ್ತೀನಿ. ಮುಂದೆ ಬರ್ತಕ್ಕಂಥ ದಿನಗಳ ಸಿದ್ದನಕುಂಟಪ್ಪ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಆ ಕಾಲಭೈರವೇಶ್ವರನ್ ಸಹ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಮತ್ತು ಒಳ್ಳೆ ಮಳೆ ಬೆಳೆ ಆಗ್ಲಿ. ಈ ಒಂದು ಇಷ್ಟೊಂದು ಅತ್ಯಂತ ಸಡಗರದಿಂದ ನಿಜವಾಗ್ಲೂ ಹಚ್ಚಿರ್ತಕ್ಕಂಥ ಒಲೆ ಇನ್ನೂ ಆರಿಲ್ಲ. ಇವತ್ತು ನಮ್ಮ MLC ತಿಪ್ಪೇಸ್ವಾಮಿರವರು ಅಣ್ಣವರು ಇವತ್ತು ತಿಪ್ಪೇಸ್ವಾಮಿ ಅಣ್ಣವರನ್ನು ಸಹ ಅವರು ಅಷ್ಟೇ ಸಹ ಅವರ ಒಂದು ಕುಟುಂಬ ಹೆಚ್ಚಿನದಾಗಿ ಇವತ್ತು ಜೊತೆಗೂಡಿ ಅವರು ಸಹ ವಾರಾನುಗಟ್ಲೆಯಿಂದ ಕೆಲಸ ಮಾಡಿದ್ದಾರೆ. ಬಹುಶಃ ಅವರು ಪಾಪ 2-3 ದಿವಸದಿಂದ ಇಲ್ಲೇ ಇರೋ ಕಾರಣ ವಿಶ್ರಾಂತಿಗೆ ತಗೊಳ್ಳಿದ್ದಾರೆ. ಹೌದು ನೋಡಿ, ಈಗ ಎಲ್ಲೋ ಇದ್ದಂತವ್ರೆಲ್ಲ ಇವತ್ತು ಜೊತೆಗೂಡೋದಕ್ಕೆ ಕಾರಣರಾಗಿದ್ದಾರೆ. ಇನ್ ಮುಂದಕ್ಕೂ ಸಹ ಅಷ್ಟೇ ನಮ್ಮೆಲ್ಲ ಹಿರಿಯರು ಏನಿದ್ದಾರೆ, ಇಡೀ ಒಂದು ಅಣ್ಣತಮ್ಮತನ ಇರ್ಬೋದು, ಗುಡಿಕಟ್ಟಿನ ಕುಟುಂಬ ಇರ್ಬೋದು, ಎಲ್ಲರೂ ಸಹ ಒಟ್ಟಿಗೆ ತಗೊಂಡು ಹೋಗ್ತಾರೆ. ಖಂಡಿತವಾಗಿ ಅದ್ರಲ್ಲಿ ನಾವು ಒಬ್ರು ಇರ್ತೀವಿ. ಎಲ್ಲರೂ ನಮ್ಮ ಏನ್ ಹಿರಿಯರು ಇದ್ದಾರೆ, ಇದು ಆರಂಭ. ಬಹುಶಃ 79 ವರ್ಷ ಕಳೆದ್ಮೇಲೆ ಇವತ್ತು ನಮ್ದೇ ಆದಂತ ಒಂದು ಗುಡಿಕಟ್ಟಿಗೆ ಒಂದು ದೇವಸ್ಥಾನ. ಬಹುಶಃ ನಮ್ಗೆ ಒಕ್ಕಲೇನ್ ಕಡಿಮೆ ಇಲ್ಲ ಇವತ್ತು, ಸರಿ ಸುಮಾರು ಅಂತಂದ್ರೆ ಇದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಜಾಸ್ತಿ. ಹಾಗಾಗಿ ನೋಡಿ, ಈಗ 10ರಿಂದ ಒಂದು 15,000 ಜನ ಇವತ್ತು ಸೇರಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಸೇರ್ತಾರೆ, ಅದ್ರಲ್ಲಿ ಯಾವುದೇ ಸಂಶಯ ಬೇಡ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.